ಸರ್ ಇದು ಪ್ರೈಸ್ 155 ಕೋಟ್ ಮಾಡ್ತಿದ್ದೀವಿ. ಫೈನಲ್ ಟು ಫೈನಲ್ ನಾನು ರಂಜಾನ್ ಆಫರ್ 135 ಕೊಡ್ತೀನಿ ಸರ್. 60,000ಗೆ 2013 ಸೆಕೆಂಡ್ ಓನರ್ ಹೊಸ ಇನ್ಶೂರೆನ್ಸ್ ಜೊತೆ 2,60,000ಗೆ ಸರ್ 195 ಹಾಕಿದೀವಿ. ಎಷ್ಟಾಗುತ್ತೆ ಸರ್ ಫೈನಲ್? ಸರ್ ಫೈನಲ್ ಅಂದ್ರೆ 180 ಮಾಡ್ಕೊಡ್ತೀನಿ ಸರ್. 295 ಕೋಟ್ ಮಾಡ್ತೀನಿ. ಫೈನಲ್ ಟು ಫೈನಲ್ 260 ಕೊಟ್ಬಿಡ್ತೀನಿ ಸರ್. 275 ಕೋಟ್ ಮಾಡ್ತಿದ್ದೀನಿ. ಫೈನಲ್ ಟು ಫೈನಲ್ ನಿಮಗೆ 245 ಟು 250 ಮಾಡ್ಕೊಡ್ತೀನಿ ಸರ್. ಇದು 385 ಹೇಳ್ತಿದ್ದೀವಿ. ಫೈನಲ್ ಅಂದ್ರೆ ಸರ್ ಎಲ್ಲಿ ಕುತ್ಕೊಂತೀರಾ? ಫೈನಲ್ ಅಂದ್ರೆ ಸರ್ 355 ಮಾಡ್ಕೊಡ್ತೀವಿ ಸರ್. ಪ್ರೈಸ್ ಬಂದ್ಬಿಟ್ಟು ನಾವು 395 ಕೋಟ್ ಮಾಡ್ತಿದ್ದೀವಿ. ಒಂದು ಒಳ್ಳೆ ಫೈನಲ್ ಪ್ರೈಸ್ ಎಷ್ಟಿಗೆ ಹಾಕ್ಬೋದು ಅಂತ 360 ಮಾಡ್ಕೊಡ್ತೀವಿ ಸರ್. ಯಾರು ಕೊಡಲ್ಲ, ನಾನು ಆ ಪ್ರೈಸ್ಗೆ ಕೊಡ್ತೀನಿ. ರಂಜಾನ್ ಆಫರು 950ಗೆ ಕೊಡ್ತೀನಿ ಸರ್. ಸೊ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ಯಾರಾದರೂ ಒಂದು ಒಳ್ಳೆ ಗಾಡಿಗಳು ಅದು ಬಜೆಟಲ್ಲಿ ಒಂದು ಒಳ್ಳೆ ಆಫರ್ ಪ್ರೈಸಲ್ಲಿ ಈ ರಂಜಾನ್ಗೆ ಮತ್ತು ಯುಗಾದಿ ಹುಡುಕ್ತಾ ಇದ್ದೀರಾ? ಬನ್ನಿ ಬೇಗ MIS ಕಾರ್ಗೆ. ಯಾಕಂದರೆ ನಿಮ್ಗೆ ಒಂದು ಒಳ್ಳೊಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಒಂದು ವೋಕ್ಸ್ ವ್ಯಾಗನ್ ಪೋಲೋನೇ ಒಂದು 5 ವೋಕ್ಸ್ ವ್ಯಾಗನ್ ಪೋಲೋ ಇದೆ. ಮತ್ತು XUV 500 ಹುಡುಕೋರಿಗೆ ಆಲ್ಮೋಸ್ಟ್ ಲೈಕ್ 7-8 XUV 500ಗಳಿದೆ. ಸೊ ಹಾಗೆ ಏನಾದರೂ i10 ಹುಡುಕೋರಿಗೆ ಒಂದು 4-5 i10 ಇದೆ. ಈ ಥರ ತುಂಬಾ ವೆರೈಟೀಸ್ ಎಲ್ಲ ಇದೆ ಗಾಡಿಗಳು. ಸೊ ನಿಮ್ಮ ಜೊತೆ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಸರ್. ಸೊ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಬಜೆಟ್ ಬಂದ್ಬಿಟ್ಟು ನಿಮಗೆ 2 lakhs ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ IS ಅಂದ್ರೆ ಎಲ್ಲಿ ಗಂಟ ಸಿಗ್ಬೋದು ಸರ್? IS ನಿಮಗೆ 7 lakhs ತನಕ ಸಿಗುತ್ತೆ ಸರ್. ಓಕೆ, 7 lakhs ತನಕ ಇದೆ ಸರ್. ಸೊ ಈಗ ಎಲ್ಲ ಗಾಡಿಗಳು ಬೇಕಾದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಲೋನಲ್ಲಿ ನೋಡ್ತಾರೆ ಸರ್. ಸೊ ಲೋನ್ ಎಲ್ಲ ಹೆಂಗೆ ಸರ್? ಸರ್ ಬೆಂಗಳೂರು ಗಾಡಿಗೆ ಲೋನ್ ಆಗುತ್ತೆ. ಬೆಂಗಳೂರು ಗಾಡಿಗೆ ಬೆಂಗಳೂರಲ್ಲಿ 100 ಕಿಲೋಮೀಟರ್ಸ್ ಸರೌಂಡಿಂಗ್ 100 ಕಿಲೋಮೀಟರ್ಸಲ್ಲಿ ಲೋನ್ ಆಗುತ್ತೆ. ಓಕೆ, ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಸರ್? ಸರ್ ಇದು ಜಯನಗರ್ ಈಸ್ಟ್ ಅಂಡ್ ಮೇನ್ ರೋಡ್. ಇದು ಜಯನಗರ್ ಈಸ್ಟ್ ಅಂಡ್ ಮೇನ್ ರೋಡ್, ಜಯದೇವ ಬ್ಯಾಕ್ ಸೈಡ್ ಬರುತ್ತೆ. ಓಕೆ, ಸೊ ಇನ್ನೂ ಕನ್ಫ್ಯೂಸ್ ಆದರೆ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಬರ್ಬೋದು ಸ್ನೇಹಿತರೆ. ಸೊ ಸರ್ ಆಮೇಲೆ ನಮ್ಮ ವ್ಯೂಸ್ಗೆ ಏನಾದರೂ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ವಾರಂಟಿ ಕೊಡ್ತೀರಾ ಸರ್? 1 year ಇಂಜಿನ್ ಮತ್ತು ಗೇರ್ ಬಾಕ್ಸ್ ವಾರಂಟಿ ಬರುತ್ತೆ. ವೈಸ್ ಡ್ರೈವ್ ಇಂದ ಬರುತ್ತೆ. ನಾವು ಆ ಕಂಪನಿಗೆ ಟೈ ಅಪ್ ಹಾಕಿದ್ದೀವಿ. ಬಂದರೆ ಮಾಡ್ಕೊಡ್ತೀವಿ. ಓಕೆ ನೋಡಿ, ಯಾರು ಬೇಗ ಎಷ್ಟು ಬೇಗ ಬರ್ತೀವಿ ಅಷ್ಟು ಬೇಗ ಬನ್ನಿ. ಯಾಕಂದರೆ ಲೈಕ್ ಒಂಥರ ಧಮಾಕ ಪ್ರೈಸಲ್ಲೂ ಕೊಡ್ತಿದ್ದಾರೆ ಇವತ್ತಿನ ವೀಡಿಯೋದಲ್ಲಿ. ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಇದನ್ನ ರಿಪೀಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೋಸ್ಕರನೇ. ಸೊ ಇವತ್ತು ವೋಕ್ಸ್ ವ್ಯಾಗನ್ ಒಂದು ಪೋಲೋ ಇದೆ, ಅದು ಅಂತೂ ಲೈಕ್ ಅನ್ಬಿಲಿವಬಲ್ ಪ್ರೈಸು. ಮಾರ್ಕೆಟಲ್ಲಿ ಇಡೀ ಮಾರ್ಕೆಟ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಲೈಕ್ ಡೆಲ್ಲಿಗಿಂತಲೂ ಕಮ್ಮಿ ಕೊಡ್ತಾರೆ. ಡೆಲ್ಲಿ ಕಾರ್ ಪ್ರೈಸ್ಗಿಂತ ಕಮ್ಮಿ ಕೊಡ್ತಾ ಇದ್ದಾರೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ. ಸೊ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ತೊಗೊಳ್ಬೋದು ಆ ವೋಕ್ಸ್ ವ್ಯಾಗನ್ ಪೋಲೋ ಕೂಡ. ಸೊ ಇವಾಗ ತಡ ಮಾಡೋದು ಬೇಡ ಸರ್, ಅವರು ಇವಾಗ ಕ್ಯೂರಿಯಾಸಿಟಿ ಇರ್ತಾರೆ. ಸೊ ಇವಾಗೆಲ್ಲ ವೇಕನ್ಸಿ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ಎಲ್ಲ ಆರಾಮಾಗಿ ನೋಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೇಕನ್ಸಿ ಡೀಟೇಲ್ಸ್ ನೋಡೋಣ. ಸೊ ನಮ್ಮ ಮುಂದೆ ಒಂದು ಮೊದಲನೇ ಗಾಡಿನೇ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ, ಸಿಲ್ವರ್ ಕಲರು. ಇದ್ರ ಡೀಟೇಲ್ಸ್ ಸರ್? 2011 ಸಿಂಗಲ್ ಓನರು. ಓಕೆ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಇದೊಳಗಡೆ. ಓಕೆ, 2011 ಸಿಂಗಲ್ ಓನರ್. ಓಕೆ, 1.6 ಇದು. ಓಕೆ, 1.6 ಡೀಸೆಲ್. ಪೆಟ್ರೋಲ್ ಸರ್. ಓಕೆ, ಪೆಟ್ರೋಲ್. ಹಂಗಾದ್ರೆ GT ವೇರಿಯಂಟ್. GT ವೇರಿಯಂಟ್ ನೋಡ್ತಿರ್ಬೋದು. 1.6 ಲೀಟರ್ ಇಂಜಿನ್ ಪೋಲೋ GT. ಸೊ ಆಲ್ಮೋಸ್ಟ್ ಲೈಕ್ 80 to 90% ಟೈರ್ಸ್ ಇದೆ. ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಇದೆ ನಿಮಗೆ. ಸೊ ಇದು ಹೈಲೈನ 4 ಪವರ್ ವಿಂಡೋಸ್ ಬರುತ್ತೆ ಸರ್. ಬ್ಯಾಕ್ ವೈಪರ್ ಬರುತ್ತೆ. ಓಕೆ, ಇದು ಅಲಾಯ್ ವೀಲ್ಸ್ ಕಂಪನಿಯಿಂದ ಬರುತ್ತೆ. ಓಕೆ, ಡಿಫಾಗರ್ ಎಲ್ಲ ಬರುತ್ತೆ ನಿಮಗೆ. ಯಾರಾದ್ರೂ ಒಂದು ಒಳ್ಳೆ ವೋಕ್ಸ್ ವ್ಯಾಗನ್ ಪೋಲೋ ಹುಡ್ಕೋರಿಗೆ ಸಿಂಧಿ ಗಾಡಿ ಅಂತ ಹೇಳ್ಬೋದು. ಹೈಲೈನ್ ಅಲ್ಲ ಸರ್ ಇದು? ಹೈಲೈನ್ ಸರ್. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಸಿಸ್ಟಮ್ ಬರುತ್ತೆ ಇದೊಳಗಡೆ. ಸೊ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ? ಇದು ಡ್ರಿವನ್ ಆಗಿದೆ ಸರ್. ಇದು 58,000 ಡ್ರಿವನ್ ಆಗಿದೆ. ಓಕೆ, 58,000 ಡ್ರಿವನ್ ಆಗಿರೋ ಒಂದು ವೋಕ್ಸ್ ವ್ಯಾಗನ್ ಪೋಲೋ GT ಹೈಲೈನ್ ವೇರಿಯಂಟು. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 385 ಹೇಳ್ತಿದ್ದೀವಿ. ಫೈನಲ್ ಅಂದರೆ ಸರ್ ಎಲ್ಲಿ ಕುತ್ಕೊಂತೀರಾ? ಫೈನಲ್ ಅಂದರೆ ಸರ್ 355 ಮಾಡ್ಕೊಡ್ತೀವಿ ಸರ್. ಓಕೆ, 3,55,000ಗೆ ನಿಮ್ಮೊಂದು ವೋಕ್ಸ್ ವ್ಯಾಗನ್ ಪೋಲೋ GT 1.6 ಲೀಟರ್ ಇಂಜಿನ್ ಕೊಡ್ತಾ ಇದ್ದಾರೆ. ಸೊ ಹಾಗೆ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಹುಡ್ಕೋರಿಗೆ ಒಂದು ಚವಲ್ಲೆ ಬೀಟ್ ಇದೆ. ಸೊ ಇದು ಡೀಟೇಲ್ಸ್ ಸರ್? ಇದು 2011 ಸೆಕೆಂಡ್ ಓನರ್ ಇದು. ಸೊ ಇದು ಸರ್ ಡೀಸೆಲ್ ಬರುತ್ತೆ ಸರ್. ಓಕೆ, ಡೀಸೆಲ್ ವೇರಿಯಂಟು, ಚವಲ್ಲೆ ಬೀಟು. ಸೊ ಆಲ್ಮೋಸ್ಟ್ ಲೈಕ್ ಸಿಟಿಲಿ ಆಲ್ಮೋಸ್ಟ್ ಲೈಕ್ ಒಂದು 18 to 20 ಬರುತ್ತಲ್ಲ ಸರ್ ಮೈಲೇಜ್? ಆರಾಮಾಗಿ ಬರುತ್ತೆ ಸರ್. ಓಕೆ, ಸೊ ಹೈವೇಲಿ ಒಂದು 20++2 ಅಂತ ಆಡ್ ಆನ್ ಮಾಡ್ಕೊಬೋದು ನೀವು. ಸೊ ಯಾರಾದ್ರೂ ಒಂದು ಒಳ್ಳೆ ಚವಲ್ಲೆ ಬೀಟ್ ಹುಡುಕ್ತಾರೋರಿಗೆ ನೋಡಿ ಚೆನ್ನಾಗಿದೆ. ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ಏನೇನು ಬರ್ಬೋದು ಸರ್? ಇಂಟೀರಿಯರ್ ಫೀಚರ್ಸ್ ಏನು ಬರುತ್ತೆ ಅಂದ್ರೆ 2 ಪವರ್ ವಿಂಡೋಸ್ ಬರುತ್ತೆ ಇದೊಳಗಡೆ. ಓಕೆ ಸರ್, ಇದು ಬ್ಲೂಟೂತ್ ಸಿಸ್ಟಮ್ ಇದೆ ಇದೊಳಗಡೆ. ಬ್ಲೂಟೂತ್ ಸಿಸ್ಟಮ್ ಇದೆ. ಓಕೆ, AC, ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋಸು ಎಲ್ಲ ಇದೆ. ಚವಲ್ಲೆ ಬೀಟು, LS, ಡೀಸೆಲ್ಲು. ಸೊ ಇಂಟೀರಿಯರ್ಸ್ ಕೂಡ ನೋಡ್ಕೊಂಬಿಡೋಣ ಹೆಂಗಿದೆ ಅಂತ. ಸೊ ಒಳ್ಳೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಒಂದು ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ. ಸೊ ಒಂದು ಚವಲ್ಲೆ ಬೀಟು ಡೀಸೆಲ್ ವೇರಿಯಂಟು 2011 ಸರ್. 11 ಸೆಕೆಂಡ್ ಓನರು 58,000 ಡ್ರಿವನ್ ಆಗಿದೆ. ಓಕೆ, ಡೀಸೆಲ್. ಇವಾಗ ಒಂದು ಒಳ್ಳೆ ಪ್ರೈಸ್ ಸರ್, ಲೋ ಬಜೆಟ್ ಅಂತ ಹೇಳ್ಬಿಟ್ಟೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಕೊಡಿ ಸರ್. 195 ಹಾಕಿದೀವಿ. ಎಷ್ಟಾಗುತ್ತೆ ಸರ್ ಫೈನಲ್? ಫೈನಲ್ ಅಂದ್ರೆ 180 ಮಾಡ್ಕೊಡ್ತೀವಿ ಸರ್. ಓಕೆ, 1,80,000ಕ್ಕೆ ನಿಮ್ಗೆ ಒಂದು ಚವಲ್ಲೆ ಬೀಟು ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಯಾರಾದ್ರೂ ಒಂದು ಒಳ್ಳೆ ಇಕೋ ಸ್ಪೋರ್ಟ್ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಇಕೋ ಸ್ಪೋರ್ಟ್ ಕೂಡ ಇದೆ. ಅದು ಕೂಡ ಬೇಜ್ ಕಲರ್, ಒಂಥರ ಡಿಫ್ರೆಂಟ್ ಲುಕ್ಕೇ ಕೊಡುತ್ತೆ ಗಾಡಿಗೆ. ಸೊ ಈ ಇಕೋ ಸ್ಪೋರ್ಟ್ ಡೀಟೇಲ್ಸ್ ಏನೇನು ತಿಳಿಸ್ಕೊಡಿ ಸರ್? ಸರ್ ಇದು 2013 ಓಕೆ, ಸೆಕೆಂಡ್ ಓನರ್ ವಿತ್ NOC ನಿಮಗೆ 3,45,000ಗೆ ಕೊಡ್ತೀನಿ ಸರ್. ಓಕೆ, ವಿತ್ KA ಬೇಕು ಅಂದ್ರೆ ಸರ್ ಎಷ್ಟಕ್ಕೆ ಆಗ್ಬೋದು?
ಸರ್ ವಿತ್ ಕೆ ನಿಮಗೆ 410 425 ಕೊಟ್ಬಿಡ್ತೀನಿ ಸರ್. ಓಕೆ ನೋಡಿ, ವಿತ್ ಕೆ 410 425 ಎಲ್ಲ ಆಗ್ಬಿಡುತ್ತೆ ನಿಮಗೆ. ಸೊ ಒಳ್ಳೆ ಲೆದರ್ ಸೀಟ್ಸು ಮತ್ತು ಸ್ಟೇರಿಂಗ್, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಇದೆ. ಬ್ಯಾಕ್ ಸೈಡ್ ನಿಮಗೆ ನೋಡ್ತಾ ಇರ್ಬೋದು ಚಿಂದಿಯಾಗಿಯೂ ಇದೆ ಗಾಡಿ ಕೂಡ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಡೀಸೆಲ್ ಅಲ್ಲ ಸರ್ ಇದು? ಸರ್ ಇದು ಡೀಸೆಲ್. ಓಕೆ, ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಗಾಡಿ? ಸರ್ ಒಂದು 68,000 ಡ್ರಿವನ್ ಆಗಿದೆ. ಓಕೆ, 68,000 ಡ್ರಿವನ್ ಆಗಿದೆ ಗಾಡಿ. ಸೊ ಯಾರಾದರೂ ಒಂದು ಒಳ್ಳೆ ಇಕೋ ಸ್ಪೋರ್ಟ್ ನೋಡ್ತಾ ಇರೋರಿಗೆ 3,45,000 ವಿತ್ NOC. ಓಕೆ, 3,45,000 ವಿತ್ NOC. ವಿತ್ ಕೆ ಬೇಕಂದ್ರೆ ಲೈಕ್ 4,10,000 20,000 ಆಗುತ್ತೆ ನಿಮಗೆ. ಡಿಪೆಂಡ್ಸ್ ಅಪಾನ್ ಇನ್ನು ಟ್ಯಾಕ್ಸ್ ಎಷ್ಟು ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಒಳ್ಳೆ ಆನೆ ನೋಡಬೇಕು ಅಂತಾರೆ, ಅದಕ್ಕೆ ಅಂತಾನೆ ಒಂದು ಒಳ್ಳೆ ಆನೆ ಒಂದು ನಿಂತಿದೆ, ಒಂದು ಟೊಯೋಟಾ ಫಾರ್ಚುನರ್. ಡೀಟೇಲ್ಸ್ ಸರ್ ಇದ್ರದ್ದು? ಸರ್ ಇದು 2012. ಓಕೆ, ಥರ್ಡ್ ಓನರು. 1,40,000 ಡ್ರಿವನ್ ಆಗಿದೆ. ಓಕೆ. ಸೊ 4x2. ಓಕೆ, 4x2 ವೆಹಿಕಲ್ ಇದು. ಡೀಸೆಲ್ ಗಾಡಿ ಹುಡುಕ್ತಾರ ನೋಡಿ, ಚೆನ್ನಾಗಿದೆ ನಿಮಗೆ. 4x2 ಒಂದು ಫಾರ್ಚುನರ್. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸು, ಒಳ್ಳೆ ಬ್ರ್ಯಾಂಡ್ ನ್ಯೂ ಲೆದರ್ ಕಂಡೀಷನ್ ಅಂತ ಹೇಳ್ಬೋದು ಗಾಡೀಲಿ. ಸೊ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVM, ಸಾಫ್ಟ್ ಮಾರ್ಕೆಟ್, ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಸೊ ರೇರಲ್ಲಿ ನೋಡೋದಾದ್ರೆ ನಿಮಗೆ ಒಳ್ಳೆ ಲೆಗ್ ಸ್ಪೇಸು, ಬೂಟ್ ಸ್ಪೇಸ್ ಎಲ್ಲ ಬರುತ್ತೆ ನಿಮಗೆ. ಸೊ 2012 ಅಲ್ಲ ಸರ್ ಗಾಡಿ? 2012. ಓಕೆ, ಥರ್ಡ್ ಓನರು. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರು, ವೈಪರು ಎಲ್ಲ ಇದೆ. ಒಂದು ಒಳ್ಳೆ ಫಾರ್ಚುನರ್ ವೆಹಿಕಲ್, 3 ಲೀಟರ್ ಇಂಜಿನ್, ಒಂದು ಟೈರ್ 82. ಟೈರ್ಸ್ ಎಷ್ಟಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ? ಟೈರ್ ನಿಮಗೆ 80 to 70% ಟೈರ್ಸ್ ಇದೆ. 1,40,000 ಡ್ರಿವನ್ ಆಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 975 ಕೋಡ್ ಮಾಡ್ತಿದೀವಿ. ಒಂದು ಒಳ್ಳೆ ಫೈನಲ್ ಪ್ರೈಸ್ ಆದರೆ ಹೇಳೋ ಎಷ್ಟು? ಒಳ್ಳೆ ಪ್ರೈಸ್ ಅಂದ್ರೆ ಯಾರು ಕೊಡಲ್ಲ, ನಾನು ಆ ಪ್ರೈಸ್ಗೆ ಕೊಡ್ತೀನಿ. ರಂಜಾನ್ ಆಫರು 950ಗೆ ಕೊಡ್ತೀನಿ ಸರ್. ಓಕೆ, 9.5 ಲಕ್ಷಕ್ಕೆ ಒಂದು ಫಾರ್ಚುನರ್ ವಿತ್ NOC? ವಿತ್ NOC ಸರ್. ಓಕೆ, ವಿತ್ NOC ನಿಮಗೆ 9,50,000 ಒಂದು ಫಾರ್ಚುನರ್ ಸಿಗ್ತಾ ಇದೆ. ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂದ್ರೆ ಒಂದು ಸುಜುಕಿ ಗಾಡಿಗಳು, ಅದರಲ್ಲೂ ಡೀಸೆಲ್ ಗಾಡಿ ಅಂತಂದ್ರೆ ಎಲ್ಲರೂ ಬೇಕೇ ಬೇಕು ಅಂತ ಹೇಳ್ತಾರೆ. ಸೊ ಒಂದು ರಿಡ್ಜ್ ಇದೆ, ಅದು ಡೀಸೆಲ್ ಗಾಡಿನೇ. ಸೊ ಇದು ಡೀಟೇಲ್ಸ್ ಸರ್? ಸರ್ ಇದು 2014. ಓಕೆ, ಸೆಕೆಂಡ್ ಓನರ್ ಇದು. VDI ಇದು. ಓಕೆ, VDI ಡೀಸೆಲ್ ಇಂಜಿನ್. ಓಕೆ, ಸೊ ಎಷ್ಟು ಬರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಮೈಲೇಜ್ ಇವೆಲ್ಲ ಗಾಡಿ? ಸರ್ ಇದು ಮೈಲೇಜ್ ನಿಮಗೆ 18 to 20 ಬರುತ್ತೆ ಸರ್. ಇದು ಡೀಸೆಲ್ ಇಂಜಿನ್ ಪಕ್ಕಾ ಬರುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ ಸ್ನೇಹಿತರೆ. ಸೊ ಇಂಟಿಯ ಫೀಚರ್ಸ್ ವೈಸ್ ನೋಡೋದಾದ್ರೆ ಏನೇನು ಬರ್ಬೋದು ಸರ್ ಇದಕ್ಕೆ? ಸರ್ ಇದೊಳಗಡೆ ನಿಮಗೆ ಬ್ಲೂಟೂತ್ ಸಿಸ್ಟಮ್ ಇದೆ, ಆಫ್ಟರ್ ಮಾರ್ಕೆಟ್ ಬ್ಲೂಟೂತ್ ಸಿಸ್ಟಮ್ ಇದೆ ಇದೊಳಗಡೆ. ಸೊ ಒಳ್ಳೆ ಲೆದರ್ ಸೀಟ್ಸ್ ಇದೆ. 4 ಪವರ್ ವಿಂಡೋಸ್ ಬರುತ್ತೆ ಇದೊಳಗಡೆ. ಓಕೆ, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು ಎಲ್ಲ ಇದೆ. VDI ಡೀಸೆಲ್ ವೇರಿಯಂಟು 2014 ಮಾಡೆಲ್ ಗಾಡಿ. ಸೊ ಪ್ರೈಸು ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ನಾವು 395 ಕೋಡ್ ಮಾಡ್ತಿದ್ದೀವಿ. ಒಂದು ಒಳ್ಳೆ ಫೈನಲ್ ಪ್ರೈಸ್ ಎಷ್ಟಿಗೆ ಹಾಕ್ಬೋದು ಅಂತ? 360 ಮಾಡ್ಕೊಡ್ತೀವಿ ಸರ್. 3,60,000ಕ್ಕೆ 14 ಮಾಡಲ್ ಗಾಡಿ. 14 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಇದು. ಏನ್ ಸರ್ ಇಷ್ಟೊಂದು ಕಮ್ಮಿಗೆ? 68 ಡ್ರಿವನ್ ಆಗಿದೆ ಅಷ್ಟೇ. ಓಕೆ, ಸೊ ಒಂದು ಒಳ್ಳೆ ಧಮಾಕ ಪ್ರೈಸ್ ಕೊಡ್ತಾ ಇದ್ದಾರೆ. ರಂಜಾನ್ ಆಫರ್ ಸರ್, ರಂಜಾನ್ ಆಫರ್ ಇದೆ. ಓಕೆ ನೋಡಿ, ರಂಜಾನ್ ಆಫರ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. 3,60,000ಕ್ಕೆ VDI ಡೀಸೆಲ್ ವೇರಿಯಂಟ್ ಒಂದು ರಿಡ್ ಸಿಗ್ತಾ ಇದೆ. ಸೊ ನಮ್ಮ ಮುಂದೆ ಒಂದು ಗ್ರ್ಯಾಂಡ್ I10 ಇದೆ. ಸೊ ಯಾರಾದ್ರೂ ಒಂದು I10 ಅದು ಡೀಸೆಲ್ ಹುಡ್ಕೋರಿಗೆ ಡೀಸೆಲ್ ಕೂಡ ಅವೈಲೇಬಲ್ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ ಇದು 2014 ಸಿಂಗಲ್ ಓನರ್ ಇದು. ಓಕೆ, ಇದು ಬಟನ್ ಸ್ಟಾರ್ಟ್ ಬರುತ್ತೆ ಸರ್ ಇದು. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಬರೋ ವೆಹಿಕಲ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಒಳ್ಳೆ ಆಲ್ಮೋಸ್ಟ್ ಲೈಕ್ 70 to 80% ಟೈರ್ಸ್ ಇದೆ. ಸೊ ಇಂಟೀರಿಯರ್ಸ್ ಅಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಡೀಸೆಲ್ ಗಾಡಿ, ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಒಂದು ಗ್ರ್ಯಾಂಡ್ I10. ಸೊ ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್ ಅಪ್ರಾಕ್ಸಿಮೇಟ್ಲಿ ಗಾಡಿ? ಸರ್ 61,000 ಓಡಿದೆ ಸರ್. ಓಕೆ, 61,000 ಓಡಿರೋ ಒಂದು CRDI ಡೀಸೆಲ್ ಇಂಜಿನ್, ಒಂದು ಅದು ಸ್ಪೋರ್ಟ್ಸ್ ವೇರಿಯಂಟು I10. ಸೊ ಏನಾಗುತ್ತೆ ಸರ್ ಪ್ರೈಸ್ ಇದು? ಸರ್ ಇದು 345 ಹಾಕಿರೋದು. ಅಷ್ಟೆಲ್ಲ ಆಗ್ತೀರಾ ಸರ್? ಬೇಡ ಸರ್, ಒಂದು ಒಳ್ಳೆ ಫೈನಲ್ ಪ್ರೈಸ್ ಹೇಳಿ ಸರ್. ಫೈನಲ್ ಪ್ರೈಸ್ ನಿಮಗೆ ಸರ್ 3,25,000 ಮಾಡ್ಕೊಡ್ತೀನಿ. ಓಕೆ, 3,25,000ಗೆ ಒಂದು CRDI ಡೀಸೆಲ್ ಗ್ರ್ಯಾಂಡ್ I10 2014 ಸಿಂಗಲ್ ಓನರ್ ಗಾಡಿ ಸಿಗುತ್ತೆ ಸ್ನೇಹಿತರೆ. ಎಷ್ಟು ಬೇಗ ಬರ್ತೀರ ಅಷ್ಟು ಬೇಗ ಬನ್ನಿ, ಯಾಕಂದ್ರೆ ಲೈಕ್ ಆಲ್ಮೋಸ್ಟ್ ಲೈಕ್ ಒಂಥರ ಧಮಾಕ ಪ್ರೈಸ್ ಅಂತ ಹೇಳ್ಬೋದು. ಧಮಾಕ ಪ್ರೈಸ್ ರಂಜಾನ್. ಯಾರಾದ್ರೂ ಒಂದು ಒಳ್ಳೆ I10 ಹುಡ್ಕೋರಿಗೆ ಒಂದು ರೆಡ್ ಕಲರ್ ಒಂದು I10 ಕೂಡ ಐತೆ. ಡೀಟೇಲ್ಸ್ ಸರ್? ಸರ್ ಇದು ಡೀಟೇಲ್ಸ್ ಬಂದ್ಬಿಟ್ಟು ನಿಮಗೆ 2010 ಸೆಕೆಂಡ್ ಓನರು. ಓಕೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಸೊ 62,000 ಡ್ರಿವನ್ ಆಗಿದೆ. ಎಷ್ಟು ಸರ್? 62,000 ಡ್ರಿವನ್ ಆಗಿದೆ ಸರ್. 4 ಪವರ್ ವಿಂಡೋಸ್ ಬರುತ್ತೆ ಇದೊಳಗಡೆ, ಬ್ಯಾಕ್ ವೈಫರ್ ಬರುತ್ತೆ. 80% to 90% ಟೈರ್ಸ್ ಇದೆ ಇದೊಳಗಡೆ, ಹೊಸ ಟೈರ್ಸ್ ಇದೆ. JK ಟೈರ್ಸ್ ಹೊಸದು. 80 to 90% ಟೈರ್ಸ್ ಇದೆ. ಡಿಫಾಗರ್ ಬರುತ್ತೆ ನಿಮಗೆ, ಬ್ಯಾಕ್ ವೈಫರ್ ಬರುತ್ತೆ ಇದೊಳಗಡೆ. ಓಕೆ, ಸೊ ಸ್ಪೋರ್ಟ್ಸ್ ವೇರಿಯಂಟ್ I10. ಪೆಟ್ರೋಲ್ ಅಲ್ಲ ಸರ್ ಇದು? ಸರ್ ಇದು ಪೆಟ್ರೋಲ್ 62,000, ಬೇರೆ 62,000 ಡ್ರಿವನ್ ಆಗಿದೆ ಗಾಡಿ. ಓಕೆ, ವೆಲ್ ಮೇಂಟೈನ್ ಇದು. ಓಕೆ, ಯಾರಾದ್ರೂ ಒಂದು ಒಳ್ಳೆ ವೆಲ್ ಮೇಂಟೈನ್ ಗಾಡಿ ಹುಡ್ಕೋರಿಗೆ ಏನಾಗುತ್ತೆ ಪ್ರೈಸ್ ಇದು I10? ಸರ್ ಇದು 275 ಕೋಡ್ ಮಾಡ್ತಿದ್ದೀನಿ. ಫೈನಲ್ ಟು ಫೈನಲ್ ನಿಮಗೆ 245 to 250 ಮಾಡ್ಕೊಡ್ತೀವಿ. ಓಕೆ, 245 to 250 ಒಳಗಡೆ ರೇಂಜಲ್ಲಿ ಆಗುತ್ತೆ ಗಾಡಿ. ಓಕೆ ನೋಡಿ, 2,45,000 to 50,000 ಒಳಗಡೆ ಹುಡ್ಕೋರಿಗೆ ಒಂದು ಒಳ್ಳೆ ಗಾಡಿ, ಒಂದು I10 2010 ಸೆಕೆಂಡ್ ಓನರ್ ಗಾಡಿ. 2010 ಸೆಕೆಂಡ್. ಸೊ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಹುಡ್ಕೋರಿಗೆ ಒಂದು ಚವಲ್ಲೆ ಸ್ಪಾರ್ಕ್ ಇದೆ. ಡೀಟೇಲ್ಸ್ ಸರ್? ಸರ್ ಇದು 2012 ಸ್ಪಾರ್ಕ್ LS. ಓಕೆ, 2 ಪವರ್ ವಿಂಡೋಸ್ ಬರುತ್ತೆ ಇದೊಳಗಡೆ. ಸೊ ಚವಲ್ಲೆ ಸ್ಪಾರ್ಕ್ ಪೆಟ್ರೋಲ್ ವೇರಿಯಂಟು.
ಸೊ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದೆಲ್ಲ? ಸರ್ ಇದು ಮೈಲೇಜ್ ನಿಮಗೆ 18 ಬರುತ್ತೆ ಸರ್. 1 ಲೀಟರ್ ಇಂಜಿನ್ ತಾನೇ ಇದು, 18 ಪಕ್ಕಾ ಬರುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಕೂಡ ಆಗುತ್ತೆ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಇದರಲ್ಲಿ ಏನು ಬರ್ಬೋದು ಸರ್ ಫೀಚರ್ಸ್ ಎಲ್ಲ? ಸರ್ ಇದು ಒಳಗಡೆ ನಿಮಗೆ ಬೇಸಿಕ್ ಸರ್ ಇದು. Okay. 2 ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಸೊ AC ಪವರ್ ಸ್ಟೀರಿಂಗ್ ಎಲ್ಲ ಇದೆ ನಿಮಗೆ. ಎಲ್ಲ ಇದೆ, ಎಲ್ಲ ಇದೆ. ಸೊ ಯಾರಾದರೂ ಒಂದು ಕಲಿಯೋಕ್ಕೋಸ್ಕರ ಅಥವಾ ಏನಾದರೂ ಒಂದು ಮನೆಗೆ ಒಂದು ಕಾರ್ ಬೇಕು ಅನ್ನೋರ್ಗು ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು ಚವರ್ಲೆ ಸ್ಪಾರ್ಕು. ಸೊ ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಏನು ಬರ್ಬೋದು ಸರ್ ಇದು? ಸರ್ ಇದು ಪ್ರೈಸ್ 155 ಕೋಟ್ ಮಾಡ್ತಿದ್ದೀವಿ. ಫೈನಲ್ ಟು ಫೈನಲ್ ನಾನು ರಂಜಾನ್ ಆಫರ್ 135 ಕೊಡ್ತೀನಿ ಸರ್. ಓಕೆ, 1,35,000ಕ್ಕೆ ನಿಮಗೆ ಒಂದು ಚವರ್ಲೆ ಸ್ಪಾರ್ಕು ಪೆಟ್ರೋಲು 2012 ಮಾಡಲ್ ಗಾಡಿ ಕೊಡ್ತಾ ಇದ್ದಾರೆ. ಸೊ ಇವತ್ತು XUV ಲವರ್ಸ್ಗೆ ಒಂಥರ ಧಮಾಕಲ್ ಅಂತ ಹೇಳ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ ಎಷ್ಟೊಂದು ಚಾನ್ಸ್ ಸಿಗ್ತಾ ಇದೆ XUV 500ಗಳು, ಅದನ್ನು W10 ಅಲ್ಲ ಸರ್ ಎಲ್ಲಾನು? ಸರ್ ಎಲ್ಲ W10 ವಿತ್ ಸನ್ ರೂಫ್. ಓಕೆ, ವಿತ್ ಸನ್ ರೂಫ್ ಇರೋ ಗಾಡಿಗಳು. ಸೊ ಈ XUV 500 ಡೀಟೇಲ್ಸ್ ಇದೆ ಸರ್? ಸರ್ ಇದು 2015 ಸೆಕೆಂಡ್ ಓನರ್ ಇದು. ಓಕೆ, 2015 ಸೆಕೆಂಡ್ ಓನರು. 80 to 90% ಟೈರ್ಸ್ ಇದೆ. ಓಕೆ, ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ ವಿತ್ 8 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ ವಿತ್ ಸನ್ ರೂಫ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVMs, ORVMs, 80 to 90% ಟೈರ್ಸ್ ಕೂಡ ಇದೆ. ಸೊ ಇಂಟೀರಿಯರ್ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸು, ಇನ್ನರ್ ARVMs, ORVMs, ಆಫ್ಟರ್ ಮಾರ್ಕೆಟ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮು, ಒಳ್ಳೆ ಲೆದರ್ ಸೀಟ್ಸು, ಒಳ್ಳೆ ಸನ್ ರೂಫ್ ಕೂಡ ಇದೆ ವಿತ್ ಕ್ರೂಸ್ ಕಂಟ್ರೋಲ್ ಎಲ್ಲಾನು ಬರುತ್ತೆ ನಿಮಗೆ ಗಾಡೀಲಿ, ಒಂದಿಲ್ಲ ಅನ್ನಂಗಿಲ್ಲ ಗಾಡೀಲಿ. ಸೊ ಒಂದು W10 XUV 500. ಸೊ ಪ್ರೈಸ್ ಅಂತ ಇವಾಗ ಹೇಳಕ್ ಹೋಗ್ಬೇಡಿ ಸರ್, ಎಲ್ಲ XUV ಪ್ರೈಸ್ ನೋಡ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಒಂದು ಆಫರ್ ಸರ್, ರಂಜಾನ್ ಆಫರ್ ಕೊಡ್ತೀನಿ ಎಲ್ಲರಿಗೂ. ರಂಜಾನ್ ಆಫರ್ ಅಕಸ್ಮಾತ್ ಏನಾದ್ರು ಎಲಿಫೆಂಟ್ ಗ್ರೇ ಕಲರ್ XUV ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮಗೆ ಒಂಥರ ಆರೆಂಜ್ ಕಲರ್ ಅಲ್ಲಿ ಕೂಡ ಒಂದು XUV 500 ಇದೆ. ಸೊ ಇದ್ರ ಡೀಟೇಲ್ಸ್ ಸರ್? ಇದು 2015 ಸಿಂಗಲ್ ಓನರ್ ಸರ್. ಇದು 2015 ಸಿಂಗಲ್ ಓನರ್. ಸೊ ಸನ್ ರೂಫ್ 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಇದೊಳಗಡೆ 8 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ವಿತ್ ಸನ್ ರೂಫ್ ವಿತ್ 8 ಏರ್ ಬ್ಯಾಗ್ಸ್ ಇರೋ ಗಾಡಿ ನಿಮಗೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ, ಮತ್ತೆ ಹೇಳ್ತಿದ್ದೀನಲ್ಲ ಸರ್, 80 to 90% ಟೈರ್ಸ್ ಇದೆ ಇದೊಳಗಡೆ. ಎಲ್ಲಾ ಗಾಡಿಯಲ್ಲಿ ನಮ್ಮ ಗಾಡಿ ಹತ್ರ 70, 80, 90% ಟೈರ್ಸ್ ಇರುತ್ತೆ ನಮ್ಮ ಹತ್ರ. ಓಕೆ, ನೋಡಿ ಸಿಂಧಿ ಗಾಡಿ XUV 500 ಆರೆಂಜ್ ಕಲರು. ಸೊ ಬ್ಯಾಕ್ ಸೈಡ್ ನಿಮಗೆ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರು ಎಲ್ಲ ಇದೆ. ಸೊ ಆರೆಂಜ್ ಕಲರ್ ಯಾರಾದ್ರೂ ಒಂದು XUV 500, ಇದು ಕೂಡ ಡೀಸೆಲ್ ಅಲ್ಲ ಸರ್? ಸರ್ ಎಲ್ಲ ಡೀಸೆಲ್ ಸರ್, XUV ದಲ್ಲಿ ಬರೋದೇ ಡೀಸೆಲ್. ಓಕೆ, ಸೊ ಇವಾಗ ಈ ಗಾಡಿ ಪ್ರೈಸ್ ಅಂತೂ ಇವಾಗ ನಾನು ಕೇಳಲ್ಲ, ಯಾವುದು ಹೇಳಲ್ಲ ಸರ್. ಲಾಸ್ಟ್ ಅಲ್ಲಿ ನಿಮ್ಗೆ ಎಲ್ಲ ಲಾಸ್ಟ್ ಅಲ್ಲಿ ರಂಜಾನ್ ಆಫರ್ ಇರ್ತೀನಿ. ಈದ್ ಬರ್ತಿದೆ ಇವಾಗ, ಆ ಈದ್ ಆಫರ್ ಎಲ್ಲರಿಗೂ ಇವಾಗ ಕೊಡ್ತೀನಿ. ಓಕೆ, ಸೊ ಅಕಸ್ಮಾತ್ ಈ ಗಾಡಿನೂ ಏನಾದ್ರು ಇಷ್ಟ ಆಗ್ಲಿಲ್ಲ ತಲೆ ಕೆಡ್ಸ್ಕೊಬೇಡಿ, ಪಕ್ಕದಲ್ಲೇ ಒಂದು ವೈಟ್ ಕಲರ್ ಇದೆ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ವೈಟ್ ಅಂದ್ರೆ ತುಂಬಾನೇ ಡಿಮ್ಯಾಂಡೆಡ್ ಗಾಡಿ, ಅದು ಕೂಡ ಇಟ್ಟಿದ್ದಾರೆ ಕಲರ್ ಆಪ್ಷನ್ ಅಲ್ಲಿ. ಸೊ ಅದನ್ನು ಕೂಡ ಎಲ್ಲ XUV 500 ವಿತ್ ಸನ್ ರೂಫ್ ಇರೋ ಗಾಡಿ, ಅದು ಕಲರ್ಸ್ ಅಲ್ಲಿ ಆಪ್ಷನ್ ಸರ್. ನಮ್ಮ ಹತ್ರ ಟೋಟಲಿ 7 to 8 XUVs ಇದೆ. ಓಕೆ, ನಮ್ಮ ಹತ್ರ ಕಲರ್ ಇದೆ, ಸಿಲ್ವರ್ ಇದೆ, ವೈಟ್ ಇದೆ, ಆರೆಂಜ್ ಇದೆ, ಓಕೆ, ಗ್ರೇ ಇದೆ. ಓಕೆ, ನಿಮ್ಗೆ ಯಾವ ಇಷ್ಟ ಆಗುತ್ತೆ ಅದ್ ಬಂದು ತಗೊಂಡೋಗಿ. ಓಕೆ, ಸೊ ಈ ವೈಟ್ ಕಲರ್ ಡೀಟೇಲ್ಸ್ ಸರ್? ಸರ್ ಇದು 2015 ಸೆಕೆಂಡ್ ಓನರ್ ಸರ್ ಇದನ್ನು. ಓಕೆ, ಸೊ 2015 ಮಾಡಲ್ ಗಾಡಿ. ಸೊ ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ. ಸೇಮ್ ಆಲ್ಮೋಸ್ಟ್ ಲೈಕ್ ಎಲ್ಲ XUV ಒಂದೇ ಬರುತ್ತೆ ಫೀಚರ್ಸ್, ಎಲ್ಲ ಒಂದೇ ಬರೋದು ಸರ್. ಫೀಚರ್ ಬರೀ ಕಲರ್ ಚೇಂಜ್ ಇದೆ. ಗಾಡಿಗಳು ಹೆಂಗಿದೆ ಮಾತ್ರ ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ ಎಲ್ಲ ಗಾಡಿ. ಓಕೆ, ಸೊ ನೋಡ್ತಾ ಇರ್ಬೋದು ವಿತ್ ಸನ್ ರೂಫ್ ಕೂಡ ಇದೆ. ಇದೆಲ್ಲ W10 ವಿತ್ 8 ಏರ್ ಬ್ಯಾಗ್ಸ್, ABS, ಅಲಾಯ್ಸು, ಆಲ್ಮೋಸ್ಟ್ ಲೈಕ್ 80 to 90% ಟೈರ್ಸ್. ಸೊ ಈ ಗಾಡಿ ಪ್ರೈಸು ಬೇಡ. ಸೊ ಹಾಗೆ ಸಿಲ್ವರ್ ಕೊಡುಗೆ, ಸಿಲ್ವರ್ ಕೂಡ ಇದೆ ನಿಮಗೆ XUV 500. ಇದು ಡೀಟೇಲ್ಸ್ ಸರ್? ಸರ್ ಇದನ್ನು 2015 ಸೆಕೆಂಡ್ ಓನರ್ ಇದನ್ನು. ಓಕೆ, ಸೊ ನೋಡ್ತಾ ಇರ್ಬೋದು ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ XUV 500 2015 ಸೆಕೆಂಡ್ ಓನರ್ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ಹೊಡಿರ್ಬೋದು ಸರ್ ಗಾಡಿ? ಸರ್ ಇದೆಲ್ಲ ನಮ್ಮ ಹತ್ರ ಹೊಡಿರೋದು 76, 75, 78. ಸೊ ಅಷ್ಟೇ 62 ಓಡಿದೆ ಸರ್. ಇದು ಸಿಲ್ವರ್ ಮಾತ್ರ 62 ಓಡಿದೆ. ಓಕೆ, ವಿತ್ ಸನ್ ರೂಫ್ ಇರೋ ಗಾಡಿ ನೋಡ್ತಾ ಇರ್ಬೋದು. ವಿತ್ ಯಾರಾದ್ರೂ ಒಂದು ಒಳ್ಳೆ ಎಲ್ಲಾನು ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಗಾಡಿಗಳು. ಸೊ ಎಲ್ಲ XUV ನೋಡಾಯ್ತು ಸರ್. ಇವಾಗ ರಿವೀಲ್ ಮಾಡಿ ಸರ್ ಪ್ರೈಸ್ XUV 500 ಎಲ್ಲಾನು. ಸರ್ ಯಾವ್ದಾದ್ರು ಗಾಡಿ ತಗೊಳ್ಳಿ ನಮ್ಮ ಹತ್ರ, XUV ಆದ್ರೂ ತಗೊಳ್ಳಿ, ಈಕೋ ಸ್ಪೋರ್ಟ್ಸ್ ಆದ್ರೂ ತಗೊಳ್ಳಿ, ಎಲ್ಲಾ ಗಾಡಿಗೆ 1 year ವಾರಂಟಿ ಇರುತ್ತೆ ಸರ್. ಓಕೆ, ವಿತ್ 1 year ವಾರಂಟಿ ಗಾಡಿ ಜೊತೆ ಕೊಡೋದು ನಾವು. ಇಂಜಿನ್ ಗ್ಯಾರಂಟಿ ಬರುತ್ತೆ, ಗೇರ್ ಬಾಕ್ಸ್ ವಾರಂಟಿ ಬರುತ್ತೆ ನಮ್ಮ ಹತ್ರ. ನಮ್ಮ ಹತ್ರ ನೋಡ್ಕೊಳ್ಳಿ, ಅದೆಲ್ಲ ಫ್ಯೂಚರ್ಸ್ ಬರುತ್ತೆ ನಿಮಗೆ. ವಾರಂಟಿ ತಗೊಂಡ್ರೆ ಅದೊಳಗಡೆ ಎಲ್ಲ ಬರುತ್ತೆ. ಓಕೆ, ಜನರಲ್ ಸರ್ವಿಸ್ ಬರುತ್ತೆ, AC ಬರುತ್ತೆ, AC ಸರ್ವಿಸ್ ಬರುತ್ತೆ, ಬ್ಯಾಟ್ರಿ ಜಂಪ್ ಸ್ಟಾರ್ಟ್ ಬರುತ್ತೆ. ಪಂಚರ್ ಆಗಿದ್ರೆ ನಿಮ್ಮ ಹತ್ರ ಎಲ್ಲಿದೆ ಪಂಚರ್ ಅಲ್ಲಿ ಬಂದು ಪಂಚರ್ ಹಾಕ್ಕೊಟ್ಟು ಹೋಗ್ತಾರೆ. ವೈಸ್ ಡ್ರೈವ್ ಅಂತ ಇದು ನಾವು ಟೈರ್ ಹಾಕಿರೋದು ಇದಕ್ಕೆ. ಎಲ್ಲ ಗಾಡಿ ನೋಡ್ಕೊಳ್ಳಿ. ಸೊ ಇವಾಗ ಪ್ರೈಸ್ ಹೇಳ್ತಾ ಇಲ್ಲ ಸರ್, ನೀವು ಏನು ವೆಯ್ಟ್ ಮಾಡಿಸ್ತಾ ಇದ್ದೀರಾ ಪ್ರೈಸ್ ಹೇಳಕ್ಕೆ? XUV 500 ಹೇಳಿ ಸರ್ ಇವಾಗ ಒಂದು ಒಳ್ಳೆ ಪ್ರೈಸ್. ಸರ್ ಯಾವ್ದಾದ್ರು ಕಲರ್ ತಗೊಳ್ಳಿ, ಯಾವ್ದಾದ್ರು XUV W10 ತಗೊಳ್ಳಿ, ಒಂದೇ ಪ್ರೈಸ್ ಹೇಳ್ತೀನಿ ಸರ್. 6,99,009 rupees ಆಗುತ್ತೆ ಸರ್. ಓಕೆ, 6,99,999 ಓನ್ಲಿ. 99 ಓನ್ಲಿ.
ಓಕೆ ನೋಡಿ 6,99,999 ರೂಪಾಯಿ ಕೊಟ್ಟರೆ ನಿಮಗೆ ಆರಾಮಾಗಿ XUV500ಗಳು ಎಲ್ಲ ವಿತ್ NOCಗಳು ಸಿಗುತ್ತೆ. ಎಲ್ಲ ವಿತ್ NOC ಸರ್. ಓಕೆ ವಿತ್ NOC ಯಾವ್ದಾದ್ರು ತಗೊಳ್ಳಿ. ಓಕೆ ವಿತ್ ಕೆ ಬೇಕಾದ್ರೆ ಟ್ಯಾಕ್ಸ್ ಏನು ಎಕ್ಸ್ಟ್ರಾ ಬರುತ್ತೆ ಆರಾಮಾಗಿ ನೀವು ಮಾಡ್ಕೊಂಡು ಆರಾಮಾಗಿ. ಇದು ಫೈನಲ್ ಪ್ರೈಸ್ ಸರ್, ಇದು ಫೈನಲ್ ಪ್ರೈಸ್. ಓಕೆ ಏನು ನೆಗೋಷಿಯಬಲ್ ಆಗಲ್ಲ, ಏನು ನೆಗೋಷಿಯಬಲ್ ಆಗಲ್ಲ. XUV ಮೇಲೆ ಏನು ಇಲ್ಲ, ಎಲ್ಲ ಡೆಡ್ ಲೈನ್ ಫೈನಲ್ ಪ್ರೈಸ್ ಹೇಳಿರೋದು ನಿಮ್ಗೆ ಎಲ್ಲ. ಓಕೆ ಸರ್. ಸೊ ಗ್ರ್ಯಾಂಡ್ ಐಟಮ್ ಹುಡ್ಕೋರ್ಗೆ ಅದು ಕೂಡ ನಿಮ್ಗೆ ಆಪ್ಷನ್ಸ್ ಇದೆ, ನೋಡ್ತಾ ಇರ್ಬೋದು. ಅವಾಗಲೇ ಒಂದು ವೈಟ್ ಕಲರ್ ನೋಡಿದ್ವಿ, ಸೊ ಇವಾಗ ಒಂದು ಮರೂನ್ ಕಲರ್ ಇದೆ, ಇನ್ನೊಂದು ಕೂಡ ಆಪ್ಷನ್ ಅಲ್ಲಿ ಇದೆ ನಿಮಗೆ ಒಂದು ಗ್ರ್ಯಾಂಡ್ ಐಟಮ್, ಅದು ನಿಮಗೆ ವೈಟ್ ಕಲರ್ ಅಲ್ಲೇ. ಸೊ ಈ ಗ್ರ್ಯಾಂಡ್ ಐಟಮ್ ಡೀಟೇಲ್ಸ್ ಇದೆ ಸರ್. ಸರ್ ಎರಡು ಸ್ಪೋರ್ಟ್ಸ್. ಓಕೆ 2014 ಒಂದು 15 ಇದೆ ಸರ್. ಓಕೆ ಯಾವುದು ಇದೆ ಅದು ಸರ್? 2014 ಸರ್. ಓಕೆ ಇದು 2015 ಗಾಡಿ. 15. ಓಕೆ ಇದ್ರ ಫೀಚರ್ಸ್ ತಿಳಿಸ್ಬಿಡಿ ಸರ್, ಏನೇನು ಬರುತ್ತೆ ಸರ್? ಇದು ಎರಡು ಸ್ಪೋರ್ಟ್ಸ್ ಸರ್. ಇದು ಓಕೆ ಇದು ಎರಡು ಸ್ಪೋರ್ಟ್ಸ್. 4 ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ, ಏರ್ ಬ್ಯಾಗ್ ಬರುತ್ತೆ ಇದೊಳಗಡೆ. ಓಕೆ ವಿತ್ ನೋಡಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ವಿತ್ ಸಿಂಗಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಯಾರಾದ್ರೂ ಒಂದು ಒಳ್ಳೆ XUV ಹೇಳಿ ಅಭ್ಯಾಸ ಆಗ್ಬಿಟ್ಟು ಇವಾಗ ಒಂದು ಗ್ರ್ಯಾಂಡ್ ಐಟನ್ ಕೂಡ ಇದೆ. ಸೊ ಈ ಗ್ರ್ಯಾಂಡ್ ಐಟನ್ ಏನಾಗುತ್ತೆ ಪ್ರೈಸ್ ಇದು? ಸರ್ ನನ್ನ ಹತ್ರ ಟೋಟಲಿ 3 ಗ್ರ್ಯಾಂಡ್ ಐಟನ್ ಇದೆ. ಓಕೆ 3 ಗ್ರ್ಯಾಂಡ್ ಐಟನ್ ಇದೆ. ಅಲ್ಲಿ ವೈಟ್ ಇತ್ತು ನೀವು ನೋಡಿದ್ರಿ. ಇದು 3 ಒಂದೇ ಪ್ರೈಸಿಗೆ ಕೊಡ್ತೀನಿ ಸರ್. ಹೇಳಿ ಸರ್. 3,25,000ಗೆ ಕೊಡ್ತೀನಿ ಸರ್, ವಿತ್ NOC ಸರ್. 3 ಐಟನ್ 3,25,000ಕ್ಕೆ ವಿತ್ NOC ಕೊಟ್ಬಿಡ್ತೀರಾ? ವಿತ್ NOC. 2 ವೈಟ್ ಇದೆ, 1 ಮರೂನ್ ಇದೆ. ಓಕೆ ಸೊ ಇದು ಕೂಡ ನೋಡ್ಕೊಬಿಡೋಣ ಬಾಡಿ ಹೆಂಗಿದೆ ಅಂತ. ಸೊ ಇದು ಕೂಡ ನಿಮಗೆ 2015 ಅಲ್ಲ ಸರ್ ಇದು? 15. ಓಕೆ 2015 ಗಾಡಿ. ಯಾರಾದ್ರೂ ಒಂದು ಗ್ರ್ಯಾಂಡ್ ಐಟನ್, ಎಲ್ಲಾನು 3 ಡೀಸೆಲ್ ಅಲ್ಲ ಸರ್? ಓಕೆ ವಿತ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ ನಿಮಗೆ ಇದರಲ್ಲಿ ಗಾಡೀಲಿ. ಸೊ ಯಾರಾದ್ರೂ ಒಂದು ಒಳ್ಳೆ ಐಟನ್, ಗ್ರ್ಯಾಂಡ್ ಐಟನ್ ವಿತ್ ಡೀಸೆಲ್ ಗಾಡಿಗಳು ಹುಡುಕ್ತಾ ಇರೋರಿಗೆ ನೋಡಿ 3,25,000ಗೆ ವಿತ್ NOC ಸಮೇತ ಕೊಡ್ತಾರೆ ಗಾಡಿಗಳನ್ನ. ಸೊ i10 ಬೇಡ ನನಗೆ ಒಂದು ಒಳ್ಳೆ i20 ಬೇಕು ಅನ್ನೋರಿಗೆ ಒಂದು i20 ಕೂಡ ಇದೆ, ವೈಟ್ ಕಲರ್ ಅಲ್ಲಿ ನೋಡಕ್ಕಂತೂ ಚಿಂದಿಯಾಗಿದೆ. ಸೊ ಇದ್ರ ಡೀಟೇಲ್ಸ್ ಸರ್? ಇದು 2009 ಆಸ್ಟಾ. ಓಕೆ ಟಾಪ್ ಎಂಡ್ ವೇರಿಯಂಟ್. ಸೊ ಟಾಪ್ ಎಂಡ್ ವೇರಿಯಂಟ್ ಇದು. ಬ್ಯಾಕ್ ವೈಫರ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ ಇದರೊಳಗಡೆ, ABS ಬರುತ್ತೆ. ಓಕೆ ಸೊ ಯಾರಾದ್ರೂ ಒಂದು ವೈಟ್ ಕಲರ್ ಒಂದು i20 ಡೀಸೆಲ್ ಪೆಟ್ರೋಲ್ ಸರ್ ಗಾಡಿ ಇದು? ಸರ್ ಇದು ಪೆಟ್ರೋಲ್ ಸರ್ ಇದು. ಓಕೆ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಎಲ್ಲ ಇದೆ, ವೈಪರು, ಆಸ್ತಾ ಟಾಪ್ ಎಂಡ್ ವೇರಿಯಂಟು. ಸೊ ಒಂದು ಚಿಂದಿ ಗಾಡಿ ಹುಡ್ಕೋರಿಗೆ ಒಂದು i20 ಆಸ್ತಾ ಟಾಪ್ ಎಂಡ್ ವೇರಿಯಂಟು, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಒಳ್ಳೆ ಫ್ಯಾಬ್ರಿಕ್ ಸೀಟ್ಸು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVMs ಎಲ್ಲ ಇದೆ. ಎಲ್ಲ ಒಂದು ಕಂಪ್ಲೀಟ್ಲಿ ಪ್ಯಾಕ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗ್ಬೋದು ಸರ್ ಇದು? ಸರ್ ಇದು 295 ಕೋಡ್ ಮಾಡ್ತಿರೋದು. 295 ಕೋಡ್ ಮಾಡ್ತೀನಿ. ಫೈನಲ್ 260 ಕೊಟ್ಬಿಡ್ತೀನಿ ಸರ್. ಓಕೆ 2,60,000ಕ್ಕೆ ಒಂದು i20 ಸಿಗುತ್ತೆ. i20 ಆಸ್ಟಾ ಸೆಕೆಂಡ್ ಓನರ್. ಓಕೆ ಅದು ಟಾಪ್ ಎಂಡ್ ವೇರಿಯಂಟ್ ಗಾಡಿ, ಇದು ಹೊಸ ಇನ್ಶೂರೆನ್ಸ್ ಜೊತೆ, ವಿತ್ ಇನ್ಶೂರೆನ್ಸ್ ಜೊತೆನೆ. ಓಕೆ ನೋಡಿ ಇಷ್ಟೊಂದೆಲ್ಲ ಆಡೆಡ್ ಅಡ್ವಾಂಟೇಜ್ ಇದೆ ಒಂದು i20 ಮೇಲೆ. ಸೊ ನಮ್ಮ ಮುಂದೆ ಇನ್ನೊಂದು ವೈಟ್ ಕಲರ್ ವೋಕ್ಸ್ವ್ಯಾಗನ್ ಪೋಲೋ ಇದೆ. ಸೊ ಈ ವೋಕ್ಸ್ವ್ಯಾಗನ್ ಪೋಲೋ ಡೀಟೇಲ್ಸ್ ಇದೆ ಸರ್? ಸರ್ ಇದು 2016. ಓಕೆ ಸಿಂಗಲ್ ಓನರ್ ಇದು. ಹೈಲೈನ್ ಪ್ಲಸ್ ಇದು. ಓಕೆ ಹೈಲೈನ್ ಪ್ಲಸ್. ಹೈಲೈನ್ ಪ್ಲಸ್. ಓಕೆ 2016 ಹೈಲೈನ್ ಪ್ಲಸ್. ಓಕೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಅಲಾಯ್ಸ್, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರು. ಸೊ ಡೀಸೆಲ್ TDI ಇಂಜಿನ್ ಬೇರೆ ನಿಮಗೆ. ಸೊ ಹೈಲೈನ್ ಪ್ಲಸ್ ಹುಡ್ಕೋರಿಗೆ ನೋಡಿ ಸಕ್ಕತ್ತಾಗಿದೆ ಗಾಡಿ ಕೂಡ, ಬಾಡಿ ಲೈನ್ ಆಗಲಿ ಎಲ್ಲಾನು ಚಿಂದಿಯಾಗಿದೆ. ಸೊ ಇಂಟೀರಿಯರ್ ನಿಮಗೆ ನೋಡ್ತಾ ಇರ್ಬೋದು, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVMs ಎಲ್ಲ ಇದೆ. ಸೊ ಒಂದು ಒಳ್ಳೆ ವೋಕ್ಸ್ವ್ಯಾಗನ್ ಪೋಲೋ ಹೈಲೈನ್ ಪ್ಲಸ್ ಡೀಸೆಲ್ ವೇರಿಯಂಟ್ ಹುಡುಕೋರಿಗೆ 2016 ಮಾಡಲ್ ಗಾಡಿ. ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ನಾವು ಹಾಕಿರೋದು 4,45,000 ಹಾಕಿದ್ದೀನಿ. ಓಕೆ ನಿಮ್ಗಂತ ನಿಮ್ಮ ಚಾನಲಿಂದ ಬಂದು ಈದ್ ರಂಜಾನ್ ಆಫರ್ ಇವಾಗ ಬರ್ತಾ ಇರೋದು, ಅದಕ್ಕೆಲ್ಲ ಫೈನಲ್ ಮಾಡಿ ನಿಮಗೆ 4,10,000ಗೆ ಕೊಡ್ತೀನಿ ಸರ್. ಓಕೆ 4,10,000 ವಿತ್ NOC ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ಒಂದು 2016 ಮಾಡಲ್ ಗಾಡಿ ಪೋಲೋ ಸಿಗುತ್ತೆ. ನೋಡ್ತಾ ಇರ್ಬೋದು, ವೈಟ್ ಇಷ್ಟ ಆಗಿಲ್ಲ, ಸಿಲ್ವರ್ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನಿಮಗೆ. ಅದರಲ್ಲ ಆಪ್ಷನಲ್ ಪೋಲೋಲಿ ನಿಮಗೆ ಬ್ಲೂ ಕಲರ್ ಕೂಡ ಅವೈಲೇಬಲ್ ಇದೆ. ಸೊ ಈ ಬ್ಲೂ ಪೋಲೋ ಡೀಟೇಲ್ಸ್ ಇದೆ ಸರ್? ಸರ್ ಇದು 2013 ಸಿಂಗಲ್ ಓನರ್ ಸರ್ ಇದು. ಓಕೆ 2013 ಪೆಟ್ರೋಲು ಸಿಂಗಲ್ ಓನರ್ ಇದು. ಇದನ್ನು ಹೈಲೈನ್ ಸರ್ ಇದು. ಓಕೆ ಇದು ಕೂಡ ನಿಮಗೆ ಹೈಲೈನ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸು, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಇನ್ನರ್ ARVMs ಮತ್ತು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸು, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರು, ವೋಕ್ಸ್ವ್ಯಾಗನ್ ಪೋಲೋ ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟ್ ಸರ್, TSI ಪೆಟ್ರೋಲ್ ಇದು. ಓಕೆ ಸೊ ಯಾರಾದ್ರೂ ಒಂದು ಒಳ್ಳೆ ವೋಕ್ಸ್ವ್ಯಾಗನ್ ಪೋಲೋ ಅದು ಬ್ಲೂ ಕಲರ್ ಹುಡ್ತಾರವ್ರಿಗೆ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಇದು 365 ಎಲ್ಲ ಬಜಾರಲ್ಲಿ ಹೇಳ್ತಾರೆ. ನಾನು ಒಂದೇ ಪ್ರೈಸ್ ಕೊಡ್ತೀನಿ ಸರ್. ಇದು 325ಗೆ ಕೊಟ್ಬಿಡ್ತೀನಿ. 325ಗೆ ಫೈನಲ್. ಓಕೆ ವಿತ್ NOC. ವಿತ್ NOC. ಓಕೆ 3,25,000ಕ್ಕೆ 13 ಮಾಡಲ್ ಗಾಡಿ ಒಂದು ವೋಕ್ಸ್ವ್ಯಾಗನ್ ಪೋಲೋ ವಿತ್ NOC. ಸಿಂಗಲ್ ಓನರ್. ಅದು ಸಿಂಗಲ್ ಓನರ್ ವೆಹಿಕಲ್, ಅದು ಬ್ಲೂ ಕಲರ್ ಒಂಥರ ಯೂನಿಕ್ ಕಲರು. ಸೊ ಒಂದು ರಬ್ಬಿಂಗ್ ಪಾಲಿಶಿಂಗ್ ಮಾಡಿಸ್ಬಿಟ್ಟು ನೋಡ್ತಾ ಇದ್ರೆ ಒಂದು ಒಳ್ಳೆ ಲಕ ಅಂತ ಹೊಡಿತಾ ಇರ್ತದೆ ಗಾಡಿ, ಆ ಥರ ಕಂಡೀಷನ್ ಇದೆ ಗಾಡಿ ಕೂಡ ಅಂತ ಹೇಳ್ಬೋದು. ಸೊ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ. ಸೊ ಇದು ಬಂದು ನಿಮ್ಗೆ ಎಲಿಫೆಂಟ್ ಗ್ರೇ ಕಲರ್, ನೋಡೋಕ್ಕಂತೂ ಒಂಥರ ಕ್ರೇಜಿ ಆಗಿದೆ ಲುಕ್ ವೈಸ್ ಎಲ್ಲ ನೋಡೋದಾದ್ರೆ. ಸೊ ಇದ್ರ ಡೀಟೇಲ್ಸ್ ಸರ್? ಸರ್ ಇದು 2013 ಸೆಕೆಂಡ್ ಓನರ್, ಹೊಸ ಇನ್ಶೂರೆನ್ಸ್ ಸರ್ ಇದು. ಫಸ್ಟ್ ಪಾರ್ಟಿ ಹೊಸ ಇನ್ಶೂರೆನ್ಸ್ ಇದೆ. ಇದರೊಳಗಡೆ ಲೆದರ್ ಸೀಟ್ಸ್ ಇದೆ, ಹೊಸ ಲೆದರ್ ಸೀಟ್ಸ್ ಹಾಕಿದೀವಿ. 17 ಮಾಡಲ್ ಸಿಸ್ಟಮ್ ಇದೆ ಇದರೊಳಗಡೆ. ಓಕೆ
ಸೊ 17 ಮಾಡಲ್ದು ಆಂಡ್ರಾಯ್ಡ್ ಪ್ಲೇ ಸಿಸ್ಟಮ್ ಇದೆ. Volkswagen Polo ಅದೇ 17 ಮಾಡಲ್ದು ಸಿಸ್ಟಮ್ ಇದೆ. ಓಕೆ, ಸೊ ಅಲಾಯ್ಸ್ ಹೈಲೈನ್ ಅಲ್ಲ ಸರ್ ಇದು? ಸರ್ ಇದು ಹೈಲೈನ್ ಇದು. ಪೆಟ್ರೋಲ್ ಡೀಸೆಲ್? ಸರ್ ಇದು ಡೀಸೆಲ್ ಇದು. ಓಕೆ, ಡೀಸೆಲ್ ವೇರಿಯಂಟು, ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ಏರ್ ಫ್ರೇಮ್ಸು ವಿತ್ 17 ಮಾಡಲ್ ಆಂಡ್ರಾಯ್ಡ್ ಪೋಲೋ ಸಿಸ್ಟಮ್, Volkswagen Polo ಸಿಸ್ಟಮ್ ವಿತ್ ಬ್ರ್ಯಾಂಡ್ ನ್ಯೂ ಲೆದರ್ ಅಪೋಲ್ಸರಿ ಕೂಡ ಇದೆ ಗಾಡಿಲಿ. ಸೊ ಇವಾಗ ಪ್ರೈಸ್ ವೈಸ್ ನೋಡೋದಾದ್ರೆ ಒಂದು ಧಮಾಕ ಪ್ರೈಸ್ ಬೇಕು ಸರ್ ಗಾಡಿಗೆ. ಸರ್ ಇದು ಧಮಾಕ ಪ್ರೈಸ್ ಅಂದ್ರೆ ಧಮಾಕ ಕೊಡ್ತೀನಿ, ಯಾರು ಕೊಡಲ್ಲ. 2,60,000ಗೆ ಕೊಟ್ಬಿಡ್ತೀನಿ ಸರ್. 2,60,000ಗೆ? 2,60,000ಗೆ 2013 ಸೆಕೆಂಡ್ ಓನರು, ಹೊಸ ಇನ್ಶೂರೆನ್ಸ್ ಜೊತೆ 2,60,000ಗೆ. ಈ ಕಡೆ 2,60,000ಕ್ಕೆ ನಿಮಗೆ ಒಂದು Volkswagen Polo ವಿತ್ NOC ಅಲ್ಲ ಸರ್ ಗಾಡಿ? ಸರ್ ವಿತ್ NOC. ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು Volkswagen Polo ಇದೆ. ಆಲ್ಮೋಸ್ಟ್ ಇವತ್ತಿಂದ 5ನೇ ಗಾಡಿ ಅಂತ ಹೇಳ್ಬೋದು ಒಂದು Volkswagen Polo. ಸೊ ಈ Volkswagen Polo ಏನೇನಪ್ಪ ಮೇನ್ ಫೀಚರ್ಸ್ ಅಂದರೆ ಮೇನ್ ಹೆಡ್ಲೈಟ್ಸು. ಸೊ ನೋಡ್ತಾ ಇರ್ಬೋದು ನಿಮಗೆ ಯು ಶೇಪ್ಡ್ LED ಲೈಟ್ಸು ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಸೊ ಇದ್ರ ಡೀಟೇಲ್ಸ್ ತಿಳಿಸಿ ಸರ್. ಸರ್ ಇದು 2015 ಸೆಕೆಂಡ್ ಓನರು. ಓಕೆ, ಇದೊಳಗಡೆ ಎಕ್ಸ್ಟ್ರಾ ಆರ್ಡಿನರಿ ಏನೇನಿದೆ ಆಫ್ಟರ್ ಮಾರ್ಕೆಟ್ ಎಲ್ಲ ಹೇಳ್ತೀನಿ ನೋಡಿ. ಇದೊಳಗಡೆ ಬಂದ್ಬಿಟ್ಟು ನಿಮಗೆ ಹೆಡ್ಲೈಟ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸ್. ಹೌದು, ಯು ಶೇಪ್ 20-25,000 ಹೆಡ್ಲೈಟ್ಸ್ ಇದೆ ಇದೊಳಗಡೆ. ಓಕೆ, 20-25,000 ಹೆಡ್ಲೈಟ್ಸ್ ಇದೆ. ಸೊ ಅಲಾಯ್ಸ್ ಎಲ್ಲ ನೋಡ್ತಾ ಇರ್ಬೋದು, ಚೆನ್ನಾಗಿದೆ ನಿಮಗೆ. ಸೊ ಇಂಟೀರಿಯರ್ ಅಲೈಸ್ ಬಂದ್ಬಿಟ್ಟು ಇದು GT ಇದು 2019 GT. ನಾನು ಅದನ್ನ ಅನ್ಕೊಂಡೆ, ಹೆಂಗಪ್ಪ ಇದು GT ಅಲೈಸ್ ಬಂದ್ಬಿಟ್ಟು ನಾರ್ಮಲ್ 2019 GT ಅದು. ಓಕೆ, ಸೊ ಇಂಟೀರಿಯರ್ ನೋಡೋದಾದ್ರೆ ಸರ್ ಏನೇನಿದೆ ಸರ್ ಇದರಲ್ಲಿ? ಸರ್ ಇದೊಳಗಡೆ ಆಡಿಯೋ ಕಂಟ್ರೋಲರ್ ಬರುತ್ತೆ. ಓಕೆ, ಆಡಿಯೋ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಒಳ್ಳೆ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಅಂತಾನು ಹೇಳ್ಬೋದು. ಸೊ ಹಾಗೆ ಇದ್ರ ಜೊತೆಗೆ ನಿಮಗೆ ಕಾಂಪೋನೆಂಟ್ಸ್ 4 ಚಾನಲ್ ಕಾಂಪೋನೆಂಟ್ಸು, 4 ಚಾನಲ್ ಆ್ಯಂಪ್ ಮತ್ತು ಕಾಂಪೋನೆಂಟ್ಸ್ ಎಲ್ಲನೂ ಇದೆ. ಸೊ ಯಾರಾದರೂ ಒಂದು ಒಳ್ಳೆ ಟಾಪ್ ಎಂಡ್ ವೇರಿಯಂಟು, ಒಂದು ಚಿಂದಿ ಗಾಡಿ ಹುಡುಕ್ತಾರೋರಿಗೆ ಒಂದು 2015 ಮಾಡಲು ಒಂದು Volkswagen Polo ಡೀಸೆಲ್ ಹೈಲೈನ್ ವೇರಿಯಂಟು. ಸೊ ನೋಡ್ತಾ ಇರ್ಬೋದು ಎಲ್ಲ ಕ್ರೇಜಿಯಾಗಿ ಲುಕ್ಕಲ್ಲಿ, ಬ್ಯಾಕ್ ಸೈಡ್ ಎಲ್ಲ ಪ್ರೊಫೈಲ್ ಎಲ್ಲ ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿದೆ ಅಂತ. ಸೊ ಈ ಬಾಡಿ ಲೈನ್ ಅಂತೂ ಅಲ್ಟಿಮೇಟಾಗಿ ಮೇಂಟೈನ್ ಮಾಡಿದ್ರೆ ಎಲ್ಲೂ ಸ್ಕ್ರ್ಯಾಚಸ್ ಆಗಲಿ ಡೆನ್ಸ್ ಆಗಲಿ ಏನೂ ಇಲ್ಲ. ಸೊ ಯಾರಾದರೂ ಒಳ್ಳೆ Volkswagen Polo ಹುಡುಕೋರಿಗೆ ಕಂಪ್ಲೀಟ್ಲಿ ಮಾಡಿಫೈಡ್ ಆಗಿದೆ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದ್ರು? ಸರ್ ಇದು ಪೋಲೋ 2015 ಸೆಕೆಂಡ್ ಓನರ್ 1.5 ಲೀಟರ್ ಡೀಸೆಲ್ ಇಂಜಿನ್ ಇದು. ಓಕೆ, ಇದು ಸರ್ ನಾವು ಹೇಳ್ತಿರೋದು 4,35,000 ಸರ್. ಫೈನ್ ಅಲ್ಲ ಸರ್, ಯಾಕಂದರೆ ಲೈಕ್ ಖರ್ಚು ಮಾಡಿರೋದು ಆಲ್ಮೋಸ್ಟ್ ಲೈಕ್ 1 ಲಕ್ಷ ತನಕ ಇದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಫೈನಲ್? ಸರ್ 410ಗೆ ಮಾಡ್ಕೊಡ್ತೀವಿ ಸರ್. 4,10,000ಕ್ಕೆ ಒಂದು Volkswagen Polo ಹೈಲೈನ್ ಟಾಪ್ ಎಂಡ್ ವೇರಿಯಂಟು ವಿತ್ ಆಫ್ಟರ್ ಮಾರ್ಕೆಟ್ ಹೆಡ್ಲೈಟ್ಸು, GT ಅಲಾಯ್ಸ್ ಎಲ್ಲ ಇದೆ ನಿಮಗೆ. ಸೊ ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಸಿಗುತ್ತೆ ಗಾಡಿ. ಯಾರಾದರೂ ಒಂದು ಒಳ್ಳೆ XUV 500 ಹುಡುಕೋರಿಗೆ ಇನ್ನೊಂದು XUV 500 ಇದೆ, ಡೀಟೇಲ್ಸ್ ಸರ್? ಸರ್ ಇದು 2013. ಓಕೆ, 2013 ಸಿಂಗಲ್ ಓನರ್ ಸರ್. ಓಕೆ, ಇನ್ಶೂರೆನ್ಸ್ ಇಲ್ಲ ಇದಕ್ಕೆ. 76,000 ಓಡಿದೆ. ಓಕೆ, W8 ಇದು. ಓಕೆ, W8 2013 ಸಿಂಗಲ್ ಓನರ್ ವೆಹಿಕಲ್ಲು. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಸೊ ಬಾಡಿ ಲೈನ್ ಎಲ್ಲ ಚಿಂದಿಯಾಗಿ ಮೇಂಟೈನ್ ಮಾಡಿದ್ರೆ ವಿತ್ AC ಪವರ್ ಸ್ಟೀರಿಂಗ್, 4 ವಿಂಡೋಸ್ ವಿತ್ 6 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮಗೆ. ಸೊ ಯಾರಾದರೂ ಒಂದು ಒಳ್ಳೆ 13 ಮಾಡೋ ಒಂದು XUV 500 ಹುಡುಕೋರಿಗೆ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 4,90,000ಗೆ ಕೊಡ್ತೀನಿ ಸರ್. 4,90,000 ವಿತ್ NOC? ವಿತ್ NOC. ಓಕೆ, ವಿತ್ KA ಬೇಕಾದ್ರೆ ಅವ್ರು ಆನ್ ದ ಟೇಬಲ್ ಕೂತ್ಕೊಂಡ್ರೆ ಏನು ಬೇಕಾಗುತ್ತೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ.